ಮಗನಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟರು ಜಿ ಟಿ ದೇವೇಗೌಡರು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಚ್ ಎನ್ ವಿಜಯರವರು ಅವ್ರನ್ನ ನಾನು ಅವರು ಸೇರಿದ ಮೇಲೆ ಭಾಳಷ್ಟು ನನ್ನ ಜೊತೆ ನಿಂತು ನನಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡವ್ರೆ. ಅದು ಬೇರೆ ಯಾರಿಗೂ ಅರ್ಥ ಆಗಲ್ಲ, ಏನು ಮಾಡ್ಬಿಟ್ಟವ್ರೆ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಅದು ನನಗೆ, ನಮ್ಮ ಮಿಸ್ಸಸ್ಗೆ, ಎಚ್ ಎನ್ ವಿಜಯ್ 3 ಜನಗಳು ಮಾತ್ರ ಅವ್ರು ನನಗೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಶಿಷ್ಯ ಸಿಕ್ಕಿರೋದು ಜಿ ಟಿ ದೇವೇಗೌಡರಿಗೆ ಒಂದು ರೀತಿ ಆನೆ ಬಲ. ಈ ರೀತಿ ಒಬ್ಬ ಸ್ನೇಹಿತ ಗೆಳೆಯ ಸಿಕ್ಕಿರ್ತಕ್ಕಂಥದ್ದು ನನ್ನ ಜೀವನದಲ್ಲೇ ಪ್ರಥಮ. ಆ ರೀತಿ ಇರ್ತಕ್ಕಂಥ ವಿಜಯ್ರವರಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿದ್ದೇವೆ. ಈಗ ನಮ್ಮ ಹರೀಶ್ ಗೌಡ ಅವರು ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆದಾಗ ಕೆ ಆರ್ ನಗರಕ್ಕೆ ಕರ್ಕೊಂಡು 10,000 ಜನರನ್ನು ಸೇರಿಸಿ ಕ್ರೇನಲ್ಲಿ ಹಾರ ಹಾಕಿ 10,000 ಜನರನ್ನು ಸೇರಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ವಿಜಯ್ರವರು ಮಾಡಿದರು. ಅದೆಲ್ಲವನ್ನು ನಾವು ತೀರಿಸ್ಬೇಕಲ್ಲ. ಅವ್ರಿಗೆ ಆ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಹೆಚ್ಚು ಜನರಿಗೆ ಏನು ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದೆ. ಅವ್ರಿಗೆ ಇನ್ನೂ ಆರ್ಥಿಕವಾಗಿ ಕೊಡಲಿ, ಅವ್ರ ಮಕ್ಕಳು ಇನ್ನೂ ಹೆಚ್ಚು ಉತ್ತುಂಗ ಬೆಳೀಲಿ ಅಂಥೇಳಿ ಅವ್ರ ಕುಟುಂಬಕ್ಕೆ, ಅವ್ರ ತಾಯಿ, ಅವ್ರ ಕುಟುಂಬ ವರ್ಗದವರು ಶುಭಾರೈ. ತುಂಬ ಜನಕ್ಕೆ ಜಿ ಟಿ ದೇವೇಗೌಡರು ಈ ಥರ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದೇನು ಸರ್ ಅದು ಬಂಗಾರದ ಮನುಷ್ಯ ಡೈಲಾಗ್ದು ಏನು ಹೊಡೆದ್ರಿ ಡೈಲಾಗ್? ಬಂಗಾರದ ಮನುಷ್ಯನ ಮೂಲಕ ಬದುಕು ಕಟ್ಕೊಂಡವನು. ಎಚ್ ಎನ್ ವಿಜಯ್ ಕೂಡ ನನ್ನ ಆಪತ್ಕಾಲದಲ್ಲಿ ನಾನಿದ್ದೀನಿ ಅಂಥೇಳಿ ಧೈರ್ಯ ತುಂಬುದು ಅಷ್ಟೇ ಅಲ್ಲ, ಎಲ್ಲ ರೀತಿ ನೆರವನ್ನು ಕೂಡ ನೆರವು ನೀಡಿ ನಾನು ಕಾಪಾಡಿದೆ. 51 ಜನ ಸಾಧು ಸಂತರು, 51 ಜನ ಗರ್ಭಿಣಿಯರು, ಮುತ್ತೈದೆಯರು, ವಿದ್ಯಾರ್ಥಿಗಳು, ದಂಪತಿಗಳು, ಲಲಿತಕ್ಕ ನೀವು ಇಬ್ಬರು ಸೇರಿ ಹರಸಿ ಹಾರೈಸಿದ್ರಿ. ನಿಮ್ಮ ಇಬ್ಬರು ಹೆಣ್ಮಕ್ಳುಗಳು, ನಿಮ್ಮ ಇಡೀ ಕುಟುಂಬ ಪರಿವಾರ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ರಿ. ಇವ್ರ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಸುಮಾರು 51 ಜನ ಗರ್ಭಿಣಿಯರಿಗೆ ಬಾಗಿನ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನ ಗೌರವಿಸಿದ್ದು 51 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿರ್ತಕ್ಕಂಥದ್ದು. ಮೆನು ವಿಚಾರಕ್ಕೆ ಬಂದಾಗ ಈಗಲೂ ಮಾತಾಡ್ತಾ ಇದ್ರು, ನೀವೇ ಸೆಲೆಕ್ಟ್ ಮಾಡಿದಂತೆ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಇವರೇ ಕರೆಕ್ಟಪ್ಪ, 8,000 ಜನ ಆಗಲ್ಲ, ಒಂದು 15,000 ಜನ ಆಗ್ತಾರೆ ಅಂತೇಳಿ ನೀವು ರೆಡಿ ಮಾಡಿದ್ಕೆ ಇವತ್ತು ಸಕ್ಸಸ್ ಆಯಿತು ಅಂತ ಮಾತಾಡ್ತಿದ್ದಾರೆ. ನಾ ಬೀಗರು ಊಟ ಮಾಡಿದಾಗ ಎಲ್ಲರೂ ಬಂದು ನಾನು ತುಂಬ ಚೆನ್ನಾಗಿ ಮಾಡೋರು ಅಂತ ಹೇಳಿದ್ರು. ಅದಕ್ಕೆ ಮಂಜುನಾಥ್ ಅವ್ರಿಗೆ ಮಾತಾಡಿ ಒಪ್ಪಿಸಿದ್ದು. ಅವರು ಇಷ್ಟೊಂದು ಜನಕ್ಕೆ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗಿ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಸಾಯಂಕಾಲದವರೆಗೂ ಕೂಡ ಈಗಾಗಲೇ ನಾವೇನು ಹೇಳಿದ್ದೋ ಲಿಮಿಟ್ಟು ಮುಗಿದೋಗಿದೆ 10,000. ಅದ್ರ ಮೇಲೆ ಬಂದಿರೋರು ಕೂಡ ಮತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಶಕ್ತಿಯ ಪ್ರೇರಣೆಯಾಗಿ ರಾಘವೇಂದ್ರನು ಕೂಡ ಇದ್ದಾನೆ. ರಾಘವೇಂದ್ರ ಅಂಥೇಳಿ ಗುಡ್ ನ್ಯೂಸ್ ಟಿ ವಿ ರಾಘವೇಂದ್ರನು ಕೂಡ ಎಲ್ಲ ಚಿರಪರಿಚಿತರಾಗಿ ಆ ಮೂಲಕನೂ ಕೂಡ ಹೆಚ್ಚು ಜನಸಂಖ್ಯೆ ಬರ್ತಕ್ಕಂಥದ್ದು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಸರಿ, ಇಷ್ಟೊಂದು ಜನ ಅಭಿಮಾನಿಗಳು ಇದು ರಾಜಕೀಯ ವೇದಿಕೆನಾ ಅಥವಾ ಜಿ ಟಿ ದೇವೇಗೌಡರವರ ಶಕ್ತಿ ಪ್ರದರ್ಶನ, ಅರ್ಧನಳ್ಳಿ ವಿಜಯರವರಿಗೆ ಮುಂದೆ MLA ಮಾಡಬೇಕು ಅನ್ನೋ ಒಂದು ಕೂಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ದೈವ ಇಚ್ಛೆ ಏನಿರುತ್ತೆ ಅದೇ ಆಗ್ತಕ್ಕಂಥದ್ದು ಯಾವತ್ತೂ ಕೂಡ. ಅವರ ಪ್ರೀತಿ, ಅವರ ಅಭಿಮಾನ ಇಷ್ಟೊಂದು ಜನರನ್ನು ಸೆಳೆದು ತಂದಿರ್ತಕ್ಕಂಥದ್ದು. ವಿಜಯಣ್ಣವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಏನೋ ಪುಣ್ಯ. ಇವರು ಹೋಗ್ತಾ ಇರ್ತಕ್ಕಂಥ ಸುಗಮವಾದ ದಾರಿ ಇವೆಲ್ಲವೂ ಕೂಡ ಅವ್ರನ್ನ ಒಂದು ಕಾನ್ಫಿಡೆನ್ಸ್ ಬಂತ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ತೃಪ್ತಿ ಆಯಿತಾ, ಕಾರ್ಯಕ್ರಮ ಸಕ್ಸಸ್ ಆಯಿತು? 100% ಕಾರ್ಯಕ್ರಮ ಏನು ನಿರೀಕ್ಷೆ ಮಾಡಿದ್ವೋ ಅದಕ್ಕೆ ಡಬಲ್ ಆಗಿದೆ. ಉತ್ಸಾಹ ಅದಕ್ಕೆ ಡಬಲ್ ಇದೆ. ತುಂಬ ಹಿರಿಯ ರಾಜಕಾರಣಿ ನೀವು ಮೈಸೂರಲ್ಲಿ, ಈ ಥರದ ಒಂದು ಜನ್ಮದಿನವನ್ನು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿ? ಹುಟ್ಟಿದಬ್ಬವನ್ನು ನಾನು ಆಚರಣೆ ಮಾಡ್ಕೊಂಡಿಲ್ಲ, ಬೇರೆ ಯಾರೂ ಕೂಡ ಇವತ್ತಿನವರೆಗೆ ಆಚರಣೆ ಮಾಡ್ಕೊಂಡಿಲ್ಲ. ಆ ರೀತಿ ಹುಟ್ಟಿದಬ್ಬ ಇವತ್ತು ಆಚರಣೆ ಮಾಡಿದ್ದಾರೆ. ಹಿಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಈಗ ವಿಜಯ್ ಅವರವರಿಗೆ ಮುಂದಿನ ಗುರಿ ಏನು ಅಂತ, ಹಿಂದೆ ಗುರುಗಳು ಸ್ಟ್ರಾಂಗ್ ಆಗಿ ನಾವು ಇದ್ದೀರಾ? ಅವ್ರು ಆಗಲೇ ಹೇಳಿದ್ರು, ರಾಜಕಾರಣದ ಆಸೆ ಇಟ್ಕೊಂಡಿಲ್ಲ, ರಾಜಕಾರಣದ ಆಸೆ ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಗ್ರಾಮೀಣ ಪ್ರದೇಶದ ರೈತರ ಮಗ ಅದ್ದೂರಿಯಾಗಿ ಜನ್ಮದಿನಾಚರಣೆಯನ್ನು ಜೊತೆಗೆ ಧಾರ್ಮಿಕ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದಕ್ಕೆ ಮುನ್ನುಡಿಯನ್ನು ಬರೆದಂಥವರು ಮೈಸೂರು ಜಿಲ್ಲೆಯ ಹಿರಿಯ ರಾಜಕೀಯ ಮತ್ಸದ್ದಿ ಜಿ ಟಿ ದೇವೇಗೌಡರವರು ತುಂಬ ಭಾವನಾತ್ಮಕವಾಗಿ ವೇದಿಕೆ ಮೇಲೆ ಕೂಡ ಮಾತಾಡಿದ್ರು. ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಜಿ ಟಿ ದೇವೇಗೌಡರ ಒಂದು ಸಾರಥ್ಯನೇ ಕಾರಣ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಮಗನಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟರು ಜಿ ಟಿ ದೇವೇಗೌಡರು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಚ್ ಎನ್ ವಿಜಯ್ ಅವರು ಮುಗ್ಧ ಮನಸ್ಸಿದೆ, ದುಡಿಮೆ ಶ್ರಮಪಟ್ಟು ವ್ಯಾಪಾರ ವಹಿವಾಟು ಮಾಡಿ ಕೃಷಿ ಮಾಡಿ ಕಷ್ಟಪಟ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇವರು ಎಷ್ಟೇ ಬೆಳೆದಿದ್ರು ಕೂಡ ನಾನು ಬೆಳೆದಿದ್ದೀನಿ ಅಂತ ಹೇಳಲ್ಲ, ಇಲ್ಲ ನಾನು ಇಂಥವ್ರು ಸಹಾಯ ಮಾಡಿದ್ದೀನಿ ಅಂತ ಹೇಳಲ್ಲ, ಅಥವಾ ಇನ್ನಾರು ನಾನು ಕೆಟ್ಟದ್ದು ಮಾಡೋರೆ ಅಂತ ಹೇಳಲ್ಲ.
ಈ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಕಡಿಮೆ. ಆ ಪೈಕಿ ಎಚ್ ಎನ್ ವಿಜಯರವರು ಅವ್ರನ್ನ ನಾನು ಅವರು ಸೇರಿದ ಮೇಲೆ ಭಾಳಷ್ಟು ನನ್ನ ಜೊತೆ ನಿಂತು ನನಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡವ್ರೆ. ಅದು ಬೇರೆ ಯಾರಿಗೂ ಅರ್ಥ ಆಗಲ್ಲ, ಏನು ಮಾಡಿಬಿಟ್ಟವ್ರೆ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಅದು ನನಗೆ, ನಮ್ಮ ಮಿಸ್ಸಸ್ಗೆ, ಎಚ್ ಎನ್ ವಿಜಯ್ 3 ಜನಗಳು ಮಾತ್ರ ಅವ್ರು ನನಗೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಆದರೆ ನಾನು ಕೂಡ ಕೃಷಿಯಿಂದ ಬಂದಿರೋನು, ಬಡತನದಿಂದ ಬಂದಿರೋನು. ನಾನು ಮಂತ್ರಿ ಆಗಿರ್ಬೋದು, ಶಾಸಕ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ನನಗೆ ಅದು ಯಾವುದು ಮುಖ್ಯ ಇಲ್ಲ. ಬಡ ಜನರ ಸೇವೆಯೇ ನನಗೆ ಮುಖ್ಯ, ಅವ್ರ ಪ್ರೀತಿಯೇ ನನಗೆ ಮುಖ್ಯ. ನಂಬಿಕೆ ನಾವು ಮಾಡಿದವ್ರು ಒಂದೊತ್ತು ಊಟ ಮಾಡಿದವ್ರನ್ನೂ ಕೂಡ ನಾನು ಮರೆಯಲ್ಲ. ಅದೇ ರೀತಿ ಇವತ್ತು ನಾನು ಬಸವರಾಜಪುರದ ಮಹದೇಗೌಡರು ನನ್ನ ತಂಗಿ ಮದುವೆ ಮಾಡ್ಬೇಕಾದ್ರೆ 5,000 ರೂಪಾಯಿನ ಆ ಕಾಲದಲ್ಲಿ ಕೊಟ್ಟಿದ್ರು ನನಗೆ ಫಸ್ಟ್ ಟೈಮ್. ಅದು 74-75ನೇ ಇಸ್ವಿ. ನಾನು ಅದನ್ನು ಕೂಡ ಇವತ್ತು ನೆನೆಸ್ಕೊಂಡೆ. ಅಷ್ಟು ಧೈರ್ಯವಾಗಿ 5,000 ರೂಪಾಯಿ ಯಾರೂ ಕೊಡ್ತಿರಲಿಲ್ಲ. ಹಾಗೆ ವಿಜಯಣ್ಣ ಇವತ್ತು ನಮಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಸಹಾಯ ಮಾಡಿ ನಿಂತು, ನಾನಿದ್ದೀನಿ ಗೌಡ್ರೆ, ನೀವು ಹೆದರಬೇಡಿ ಸಾಲಕ್ಕೆ ಅಂತೇಳಿ ಭಾಳ ಧೈರ್ಯ ತುಂಬ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಅದೇ ನನ್ನ ಆರ್ಥಿಕ ವ್ಯವಸ್ಥೆಗೆ ಬುನಾದಿ ಹಾಕಿದ್ದಾರೆ. ಅಂಥವ್ರಿಗೆ ನಾವು ಎಷ್ಟೇ ಅವ್ರಿಗೆ ಸೇವೆ ಬೆಂಬಲ ಮಾಡಿದ್ರು ಕೂಡ ಸಾಲದು. ಆದರೆ ಆ ಭಾವನೆಯಲ್ಲಿ ಕಾಣ್ತಿಲ್ಲ. ನನ್ನ ಅತ್ಯಂತ ಗೌರವದಿಂದ ಅವ್ರು ಕಾಣ್ತಿದ್ದಾರೆ, ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀನಿ. ಅವರ ಪ್ರೀತಿ ಅವ್ರ ಕುಟುಂಬದ ಮೇಲಿದೆ, ಬಡ ಜನರ ಮೇಲಿದೆ, ನಮ್ಮ ಮೇಲಿದೆ. ಯಾರನ್ನಾದರೂ ಕೂಡ ನಂಬಿದರೆ ಅತ್ಯಂತ ಪ್ರೀತಿಯಿಂದ ಅರ್ಪಿಸ್ಕೊಂಡು ಕೆಲಸ ಮಾಡ್ತಾರೆ. ದುಡ್ಡು ಕಳ್ಕೊಂಡ್ರೆ ನಾನು ಕಳ್ಕೊಂಡೆ ಅಂತ ಹೇಳಲ್ಲ, ಸಂಪಾದನೆ ಮಾಡಿದ್ರೆ ನಾನು ಸಂಪಾದನೆ ಮಾಡಿದ್ದೀನಿ ಅಂತಲೂ ಹೇಳಲ್ಲ, ಇನ್ನೊಬ್ರು ಕೊಟ್ಟರೆ ಕೊಟ್ಟಿದ್ದೀನಿ ಅಂತಲೂ ಹೇಳಲ್ಲ. ಮತ್ತು ಎದುರಾಳಿಗಳು ಯಾರು ಇದ್ದರೆ ಅವ್ರ ಬಗ್ಗೆ ಹಿಂದೆ ಮಾತಾಡಲ್ಲ. ಈ ಥರ ಶಿಷ್ಯ ಸಿಕ್ಕಿರೋದು ಜಿ ಟಿ ದೇವೇಗೌಡರಿಗೆ ಒಂದು ರೀತಿ ಆನೆ ಬಲ. ಈ ರೀತಿ ಒಬ್ಬ ಸ್ನೇಹಿತ ಗೆಳೆಯ ಸಿಕ್ಕಿರ್ತಕ್ಕಂಥದ್ದು ನನ್ನ ಜೀವನದಲ್ಲೇ ಪ್ರಥಮ. ಆ ರೀತಿ ಇರ್ತಕ್ಕಂಥ ವಿಜಯ್ರವರಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿದ್ದೇವೆ. ನಾನು ಈಗ ನಮ್ಮ ಹರೀಶ್ ಗೌಡ ಅವರು ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆದಾಗ ಕೆ ಆರ್ ನಗರಕ್ಕೆ ಕರ್ಕೊಂಡು 10,000 ಜನರನ್ನು ಸೇರಿಸಿ ಕ್ರೇನಲ್ಲಿ ಹಾರ ಹಾಕಿ 10,000 ಜನರನ್ನು ಸೇರಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ವಿಜಯ್ರವರು ಮಾಡಿದರು. ಅದೆಲ್ಲವನ್ನು ನಾವು ತೀರಿಸ್ಬೇಕಲ್ಲ. ಅದೆಷ್ಟೇ ಮಾಡಿದ್ರು ಕೂಡ ಬರೀ ಆರ್ಥಿಕ ಅಷ್ಟು ಒಂದೇ ಅಲ್ಲ, ನಮ್ಮ ಕುಟುಂಬದ ಬಗ್ಗೆ ಅಪಾರ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ದೇವರು ಯಾವತ್ತೂ ಕೂಡ ಇದನ್ನು ಮುಂದುವರಿಸಲಿ. ನಮ್ಮವರ ಸ್ನೇಹನ ಅವ್ರ ಪ್ರೀತಿ ಇದೇ ರೀತಿ ಇರಲಿ. ಅವ್ರಿಗೆ ಆ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಏನು ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದೆ, ಅವ್ರಿಗೆ ಇನ್ನೂ ಹೆಚ್ಚಿಗೆ ಆರ್ಥಿಕವಾಗಿ ಕೊಡಲಿ, ಅವ್ರ ಮಕ್ಕಳು ಇನ್ನೂ ಹೆಚ್ಚು ಉತ್ತುಂಗ ಬೆಳೀಲಿ ಅಂಥೇಳಿ ಅವ್ರ ಕುಟುಂಬಕ್ಕೆ, ಅವ್ರ ತಾಯಿ, ಅವ್ರ ಕುಟುಂಬ ವರ್ಗದವರು ಶುಭ ಹಾರೈಸ್ತೀನಿ. ಒಂದು ಡೈಲಾಗ್ ಹೇಳಿದ್ರಿ ಸರ್, ತುಂಬ ಸಿಳ್ಳೆ ಚಪ್ಪಳೆ ಬಂದ್ಬಿಡ್ತು. ತುಂಬ ಜನಕ್ಕೆ ಜಿ ಟಿ ದೇವೇಗೌಡರು ಈ ಥರ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದೇನು ಸರ್ ಅದು ಬಂಗಾರದ ಮನುಷ್ಯ ಡೈಲಾಗ್ದು ಏನು ಹೊಡೆದ್ರಿ ಡೈಲಾಗ್? ಬಂಗಾರದ ಮನುಷ್ಯನ ಮೂಲಕ ಬದುಕು ಕಟ್ಕೊಂಡವನು. ಆ ಕಷ್ಟ ನೋಡ್ತಾ ಇದ್ದೆ. ರಾಜ್ಕುಮಾರ್ ಫಿಲಮಲ್ಲಿ ಅವ್ರ ಭಾವ ತಿರೋಗಿದಾಗ ಅವ್ರ ಅಕ್ಕನ ಜೊತೆ ಬಂದು ಸೇರಿ ಜಮೀನು ಬಿಡಿಸ್ಕೊಳಕ್ಕೆ ಹೋದಾಗ, ಕೃಷಿ ಮಾಡೋಕ್ಕೆ ಹೋದಾಗ ದುಡ್ಡಿಲ್ಲ, ಬಡತನ. ಅವ್ರ ಅಕ್ಕನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಡಾಕ್ಟ್ರ್ ಮಾಡಬೇಕು, ಲಾಯರ್ ಮಾಡಬೇಕು, ಓದಿಸ್ಬೇಕು ಅಂತ ಹಂಬಲ. ಒಂದು ಕಡೆ ಕೃಷಿ ಮಾಡಬೇಕು. ಆಗ ಅವ್ರ ಕಣ್ಣು ಬಿದ್ದಿದ್ದು ರಾಚೂಟಪ್ಪನವರು, ಅಂದರೆ ಬಾಲಕೃಷ್ಣ ಅವರು ರಾಚೂಟಪ್ಪನ ಪಾತ್ರ ಮಾಡಿದ್ದು, ಸಾಹುಕಾರನ ಪಾತ್ರ. ಆವಾಗ ಅವ್ರು ಎಷ್ಟು ಪ್ರೀತಿಯಿಂದ ರಾಜೀವಪ್ಪ ನಾನಿದ್ದೀನಿ ಮಾಡು ಅಂತ ಹೇಳಿದಾಗ ಅವ್ರು ಹೋಗಿ ಕಲ್ಲು ಬಂಡೆ ಕುಟ್ಟಿ ತೋಟ ಮಾಡಿ ಬೆಳೆ ಬೆಳೆದು ಅಕ್ಕನ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಆ ಕುಟುಂಬವನ್ನು ಎತ್ತರಕ್ಕೆ ಏನು ಕೊಂಡೋದ್ರು, ಆ ರೀತಿ ನನ್ನ ಬದುಕಲ್ಲಿ ಎಚ್ ಎನ್ ವಿಜಯ್ ಕೂಡ ನನ್ನ ಆಪತ್ಕಾಲದಲ್ಲಿ ನಾನಿದ್ದೀನಿ ಅಂಥೇಳಿ ಧೈರ್ಯ ತುಂಬೋದು ಅಷ್ಟೇ ಅಲ್ಲ, ಎಲ್ಲ ರೀತಿ ನೆರವನ್ನು ಕೂಡ ನೆರವು ನೀಡಿ ನನ್ನನ್ನು ಕಾಪಾಡಿದ್ದಾರೆ. 51 ಜನ ಸಾಧು ಸಂತರು, 51 ಜನ ಗರ್ಭಿಣಿಯರು, ಮುತ್ತೈದೆಯರು, ವಿದ್ಯಾರ್ಥಿಗಳು, ದಂಪತಿಗಳು, ಲಲಿತಕ್ಕ ನೀವು ಇಬ್ಬರು ಸೇರಿ ಹರಸಿ ಹಾರೈಸಿದ್ರಿ. ನಿಮ್ಮ ಇಬ್ಬರು ಹೆಣ್ಮಕ್ಳುಗಳು, ನಿಮ್ಮ ಇಡೀ ಕುಟುಂಬ ಪರಿವಾರ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ರಿ. ಹುಡ್ದಬ್ಬಕ್ಕೆ ರಾಜ್ಯದಿಂದ ಬಂದಿದ್ದಾರೆ. ರಾಜ್ಯದಾದ್ಯಂತ ಇಷ್ಟೊಂದು ಜನ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ರಾಜ್ಯದಾದ್ಯಂತ ಬಂದಿದ್ದಾರೆ. ಬೀದರು, ಅಥಣಿನ ಇಲ್ಲಿ ಬಂದು ಪರಿಚಯ ಮಾಡ್ಕೊತೀವಿ. ಹಾಸನ್ನು, ಉಡುಪಿಯಿಂದ ಬಂದಿದ್ದೀವಿ, ಶಿವಮೊಗ್ಗದಿಂದ ಬಂದಿದ್ದೀವಿ, ಎಲ್ಲ ಕಡೆಯಿಂದ ಬಂದಿದ್ದೀವಿ ಅಂಥೇಳಿ. ರಾಯಚೂರಿಂದ ಬಂದಿದ್ದಾರೆ, ಗುಲ್ಬರ್ಗಾದಿಂದ ಬಂದವ್ರೆ. ಅವರೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಸಂತಸವನ್ನು ವ್ಯಕ್ತಪಡ್ತಿದ್ದರು. ಇವ್ರ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಸುಮಾರು 51 ಜನ ಗರ್ಭಿಣಿಯರಿಗೆ ಬಾಗಿನ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನ ಗೌರವಿಸಿದ್ದು 51 ಜನನ. 51 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ
ಎಲ್ಲ ಜನರು ಕೂಡ 16,000 ಜನಕ್ಕೆ ಸಂತೋಷದ ಊಟವನ್ನು, ಅದು ವೆಜಿಟೇರಿಯನ್ ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ಬೇರೆ ಮಾಡಿದ್ದಾರೆ, ಕೇರಳದವ್ರಿಗೆ ಬೇರೆ ಮಾಡಿದ್ದಾರೆ. ಮೆನು ವಿಚಾರಕ್ಕೆ ಬಂದಾಗ ಈಗಲೂ ಮಾತಾಡ್ತಾ ಇದ್ರು, ನೀವೇ ಸೆಲೆಕ್ಟ್ ಮಾಡಿದಂತೆ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಇವರೇ ಕರೆಕ್ಟಪ್ಪ, 8,000 ಜನ ಆಗಲ್ಲ, ಒಂದು 15,000 ಜನ ಆಗ್ತಾರೆ ಅಂತೇಳಿ ನೀವು ರೆಡಿ ಮಾಡಿದ್ಕೆ ಇವತ್ತು ಸಕ್ಸಸ್ ಆಯಿತು ಅಂತ ಮಾತಾಡ್ತಿದ್ದಾರೆ. ಅಮ್ಮನ ಮಗ ಬೀಗ್ರೂಟಕ್ಕೆ ಅವ್ರನ್ನ ಕರೆಸಿದ್ರು. ನಾ ಬೀಗ್ರೂಟ ಮಾಡಿದಾಗ ಎಲ್ಲರೂ ಬಂದು ನಾನು ತುಂಬ ಚೆನ್ನಾಗಿ ಮಾಡೋರು ಅಂತ ಹೇಳಿದ್ರು. ಅದಕ್ಕೆ ಮಂಜುನಾಥ್ ಅವ್ರಿಗೆ ಮಾತಾಡಿ ಒಪ್ಪಿಸಿದ್ದು. ಅವರು ಇಷ್ಟೊಂದು ಜನಕ್ಕೆ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗಿ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಸಾಯಂಕಾಲದವರೆಗೂ ಕೂಡ ಈಗಾಗಲೇ ನಾವೇನು ಹೇಳಿದ್ದು ಲಿಮಿಟ್ಟು ಮುಗಿದೋಗಿದೆ 10,000. ಅದ್ರ ಮೇಲೆ ಬಂದಿರೋರು ಕೂಡ ಮತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಶಕ್ತಿಯ ಪ್ರೇರಣೆಯಾಗಿ ರಾಘವೇಂದ್ರನು ಕೂಡ ಇದ್ದಾರೆ. ರಾಘವೇಂದ್ರ ಅಂಥೇಳಿ ಗುಡ್ ನ್ಯೂಸ್ ಟಿವಿ ರಾಘವೇಂದ್ರನು ಕೂಡ ಎಲ್ಲ ಮೀಡಿಯಾಗಳನ್ನ ಎಲ್ಲರನ್ನ ಜೋಡಿಸಿ ಎಲ್ಲ ಚಿರಪರಿಚಿತರಾಗಿ ಆ ಮೂಲಕನೂ ಕೂಡ ಹೆಚ್ಚು ಜನಸಂಖ್ಯೆ ಬರ್ತಕ್ಕಂಥದ್ದು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಸರಿ, ಈಗ ಇಷ್ಟೊಂದು ಜನ ಅಭಿಮಾನಿಗಳು ಇದು ರಾಜಕೀಯ ವೇದಿಕೆನಾ ಅಥವಾ ಜಿ ಟಿ ದೇವೇಗೌಡರವರ ಶಕ್ತಿ ಪ್ರದರ್ಶನ, ಅರ್ಧನಳ್ಳಿ ವಿಜಯರವರಿಗೆ ಮುಂದೆ MLA ಮಾಡಬೇಕು ಅನ್ನೋ ಒಂದು ಕೂಗ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಇದೆಲ್ಲವೂ ಕೂಡ ದೈವ ಇಚ್ಛೆ ಏನಿರುತ್ತೆ ಅದೇ ಆಗ್ತಕ್ಕಂಥದ್ದು. ಯಾವತ್ತೂ ಕೂಡ ಅವರ ಪ್ರೀತಿ, ಅವರ ಅಭಿಮಾನ ಇಷ್ಟೊಂದು ಜನರನ್ನು ಸೆಳೆದು ತಂದಿರ್ತಕ್ಕಂಥದ್ದು. ಬೇರೆ ಯಾವುದೇ ಇಷ್ಟೊಂದು ಜನ 51 ಜನ ಎಲ್ಲ ಸಮಾಜದ ಗುರುಗಳು ಕೂಡ, ಎಂಥ ಸವಿತಾ ಸಮಾಜದವ್ರು ಬಂದಿದ್ದಾರೆ, ಎಡಗೈ ಸಮಾಜದವ್ರು ಬಂದಿದ್ದಾರೆ. ಕಾಯಕ ಜೀವಿಗಳು ಅಂದರೆ ನಮ್ಮ ಗಿರಿಜನರು ಇರ್ತಕ್ಕಂಥ ಸ್ವಾಮೀಜಿಯವರು, ಆ ರೀತಿ ಸಣ್ಣ ಸಣ್ಣ ಸಮುದಾಯದ ಮಠಾಧೀಶರುಗಳು, ಕಾಯಕ ಜೀವಿಗಳು ಎಲ್ಲರೂ ಕೂಡ ಬಂದು ಅಷ್ಟೊತ್ತು ಕೂತು ಮೆರವಣಿಗೆಯಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ವಿಜಯಣ್ಣವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಏನೋ ಪುಣ್ಯ. ಇವರು ಹೋಗ್ತಾ ಇರ್ತಕ್ಕಂಥ ಸುಗಮವಾದ ದಾರಿ ಇವೆಲ್ಲವೂ ಕೂಡ ಅವರನ್ನು ಕಾಪಾಡುತ್ತೆ. ಸರ್, ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ತೃಪ್ತಿ ಆಯಿತಾ, ಕಾರ್ಯಕ್ರಮ ಸಕ್ಸಸ್ ಆಯಿತು ಅಂತ? 100ಕ್ಕೆ 100 ಕಾರ್ಯಕ್ರಮ ಏನು ನಿರೀಕ್ಷೆ ಮಾಡಿದ್ವೋ ಅದಕ್ಕೆ ಡಬ್ಬಲ್ ಆಗಿದೆ. ಉತ್ಸಾಹ ಅದಕ್ಕೆ ಡಬ್ಬಲ್ ಇದೆ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಿಲ್ಲ. ನಾನು ಮಧ್ಯಾಹ್ನ ಗಂಟ ಕೂತು ಸಾಕಾಗಿ ನಾನು ಮಾಡಿ ಸಾಕಾಗೋಯ್ತು. ಪಾಪ ಬಿಟ್ಟಿಲ್ಲ ಈಗಲೂ ಅವ್ರನ್ನ, ಸಂಜೆ ಗಂಟು ಬಿಡಲ್ಲ. ಶಾಲು, ಹಾರ, ಪೇಟ ಎಲ್ಲೆಲ್ಲಿ ಎಲ್ಲರೂ ಇಷ್ಟೊಂದು ಅದ್ದೂರಿಯಾಗಿ ನಾನು ಯಾರು ಹುಡ್ದಬ್ಬನೂ ಕೂಡ ನೋಡಿಲ್ಲ. ಸರಿ, ತುಂಬ ಹಿರಿಯ ರಾಜಕಾರಣಿ ನೀವು ಮೈಸೂರಲ್ಲಿ, ಈ ಥರದ ಒಂದು ಜನ್ಮದಿನವನ್ನು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿ? ಹುಡ್ದಬ್ಬವನ್ನು ನಾನು ಆಚರಣೆ ಮಾಡ್ಕೊಂಡಿಲ್ಲ, ಬೇರೆ ಯಾರೂ ಕೂಡ ಇವತ್ತಿನವರೆಗೆ ಆಚರಣೆ ಮಾಡ್ಕೊಂಡಿಲ್ಲ. ಆ ರೀತಿ ಹುಡ್ದಬ್ಬ ಇವತ್ತು ಆಚರಣೆ ಮಾಡಿದ್ದಾರೆ. ಹಿಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಈಗ ವಿಜಯ್ ಅವರವರಿಗೆ ಮುಂದಿನ ಗುರಿ ಏನು ಅಂತ, ಹಿಂದೆ ಗುರುಗಳು ಸ್ಟ್ರಾಂಗ್ ಆಗಿ ನಾವಿದ್ದೀರಾ? ಅವ್ರು ಆಗಲೇ ಹೇಳಿದ್ರು, ರಾಜಕಾರಣದ ಆಸೆ ಇಟ್ಕೊಂಡಿಲ್ಲ, ರಾಜಕಾರಣದ ಆಸೆ ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್, ಇಷ್ಟೊಂದು ಜನ ಕ್ರೌಡ್ ಗ್ಯಾದರ್ ಆಯಿತು? ಯಾಕಂದರೆ ಜಿ ಟಿ ದೇವೇಗೌಡರು ಒಂದು ವಿಚಾರನ ಕೈಗೆತ್ಕೊಂಡ್ರೆ ಅದು ಸಕ್ಸಸ್ ರೇಟ್ ಏನು ಅಂತ ಕುಮಾರ ಪರ್ವ ಮಾಡಿದಾಗಲೇ ತೋರಿಸಿದ್ರಿ. ನಿಮ್ಮ ಅಭಿಮಾನಿಗಳು, ವಿಜಯಣ್ಣವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ, ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ ಅವ್ರಿಗೆ ಅಂತ? ಬಂದಿರತಕ್ಕಂಥ ವಿಜಯಣ್ಣ ಅಭಿಮಾನಿಗಳು, ನಮ್ಮ ಅಭಿಮಾನಿಗಳು, ಅವ್ರ ಕುಟುಂಬದ ಅಭಿಮಾನಿಗಳು, ಅವರೆಲ್ಲ ಸಹೋದರರು, ಕುಟುಂಬ ವರ್ಗದವರು, ಸಮಾಜದವರು, ಎಲ್ಲ ಸಮಾಜದವರು ಕೂಡ ನಾನು ಒಂದು ಮಾತು ಹೇಳಿದೆ, ನಿಮ್ಮ ಸಮಾಜಕ್ಕಾರು ಒಂದು ವಾಹನ ಮಾಡಿರಿ ಅಂತ. ಏನು ಸರ್ ನೀವು ನಾನು ಒಂದು ಸಮಾಜಕ್ಕೆ ಸೀಮಿತ ಮಾಡ್ತೀರಾ? ನಾನು ಒಂದು ಸಮಾಜಕ್ಕೆ ಮಾಡಿದ್ರೆ ನಾನು ಬೇರೆ ಪ್ರೀತಿಸೋರು ಏನು ಅನ್ಕೋತಾರೆ, ನಮಗೆ ಕಳಿಸಿಲ್ಲ ಅಂತಾರೆ. ನಾನು ಯಾರಿಗೂ ವಾಹನ ಮಾಡಲ್ಲ, ಎಲ್ಲರೂ ಅವರೇ ಬರ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ಇತ್ತು. ಅದೇ ರೀತಿ ಅವ್ರ ನಂಬಿಕೆ, ವಿಶ್ವಾಸ ಜನರೆಲ್ಲ ಬಂದು ಉಳಿಸ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಊಟ ಮಾಡಿದ್ರೆ ಸರ್ ಹೇಗಿತ್ತು? ಊಟ ಎಲ್ಲ ಚೆನ್ನಾಗಿದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.